ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಈಗಾಗಲೇ ದೆಹಲಿಯಲ್ಲಿ ಸಭೆಯನ್ನು ಕರೆದಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಸಭೆ ನಡೀತಿದೆ. ನಾಳೆ ದಿನ NDA ಪಾರ್ಟ್ನರ್ಸ್ನೂ ಸಭೆಯನ್ನು ಕರೆದಿದ್ದಾರೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ದಾಗಿಲ್ಲ. ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲೇ ಪುನಃ ಮೂರನೇ ಬಾರಿಗೆ BJPಯ ಮತ್ತು BJP ಪಕ್ಷದ ಜೊತೆಯಲ್ಲಿರ್ತಕ್ಕಂಥ NDA ಅಲಯನ್ಸ್ನ ಪಕ್ಷಗಳಿದ್ದಾವೆ. ಎಲ್ಲರೂ ಜೊತೆಗೂಡಿ ರಾಷ್ಟ್ರದ ಒಂದು ಭದ್ರತೆಗೆ, ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸ್ತಕ್ಕಂಥದ್ದಕ್ಕೆ ಉತ್ತಮವಾದ ಕಾರ್ಯಕ್ರಮಗಳನ್ನು ತರತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಮೂರನೇ ಸರ್ಕಾರ ರಚನೆ ಆಗುತ್ತೆ ಅನ್ನೋದು ನಾನು ಅಭಿಪ್ರಾಯ. ಸರ್, ಈಗ ಮಧ್ಯಾಹ್ನದಿಂದನೇ ಈ ರಿಸಲ್ಟ್ ಯಾವಾಗ ಸ್ವಲ್ಪ ಬಂತು. ಸೊ ಅಲ್ಲಿಂದನೇ ಹಾವು ಯುನೈಟೆಡ್ ಶುರುವಾಗಿದೆ. ಒಂದು ಕಡೆ NDA, ಒಂದು ಕಡೆ ಇಂಡಿಯಾ. ಸೊ ಇದು ಕೆಲವರು ಕಿಂಗ್ ಮೇಕರ್ ಆಗೋ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಇಲ್ಲ, ಅದು ಇವತ್ತಿನ ಈ ಒಂದು ಫಲಿತಾಂಶ ಏನಿದೆ, ಇವತ್ತು ಎಲ್ಲರ ಒಂದು ಸಹಮತಗಳು, ಎಲ್ಲರೂ ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯ ಇವತ್ತಿನ ಒಂದು ಫಲಿತಾಂಶದ ಆಧಾರದ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ನಮ್ಮ ಸ್ವಾರ್ಥದ ರಾಜಕಾರಣ ಮಾಡೋದಕ್ಕಾಗಲಿ ಯಾರೂ ಸಹ ಕೈ ಹಾಕಬಾರ್ದು ಅನ್ನೋದು ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಸಿದ್ದರಾಮಯ್ಯ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು 25 ವರ್ಷದಿಂದ ರಿಪಬ್ಲಿಕ್ ಆಫ್ ಹಾಸನ್ ಮಾಡ್ಕೊಂಡಿದ್ರು. ಯಾಕೆ ಹಾಸನ್ ಸೋತರು ಅನ್ನೋದು ನೋಡಿ. ಹಾಸನ್ ಸೋಲಲಿಕ್ಕೆ ಕಾರಣ ಬೇರೆ ಬೇರೆ ವಿಷಯಗಳಿದೆ. ಅದು ಕಾಂಗ್ರೆಸ್ನ ಗೆಲುವಲ್ಲ. ಅದು ಹಾಸನದಲ್ಲಿ ಗೆದ್ದಿರತಕ್ಕಂಥದ್ದು ಕಾಂಗ್ರೆಸ್ನ ಗೆಲುವಲ್ಲ. ಅದು ಅವರು ಇದೊಂದು ಚುನಾವಣೆಯ ಫಲಿತಾಂಶ ಏನಿದೆ, ಫಲಿತಾಂಶ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಚುನಾವಣಾ ಫಲಿತಾಂಶದ ಘೋಷಣೆ ನಂತರ ಮೊದಲು ಯಾರ ಮನೆಗೆ ಹೋದರು? ಕಾಂಗ್ರೆಸ್ ನಾಯಕರ ಮನೆಗೆ ಹೋದರು? ಯಾರ ಮನೆಗೆ ಹೋದರು? ಪೆಂಡ್ರೆ ವಂಚಿತರ ಮನೆಗೆ ಹೋದರು? ಯಾರ ಮನೆಗೆ ಹೋದರು? ಇದೆಲ್ಲ ಚರ್ಚೆ ಬೇಡ. ಸಿದ್ದರಾಮಯ್ಯನವರು ನಾವು ಹಾಸನ ಜಿಲ್ಲೆಯನ್ನು ಎಂದೂ ಸಹ ದೇವೇಗೌಡರು ರಾಜಕಾರಣಕ್ಕೆ ಬಂದಂಥ ದಿನ 60 ವರ್ಷಗಳಾಗಿದೆ. ಎಂದೂ ಸಹ ಹಾಸನ ಜಿಲ್ಲೆಯ ರಾಜಕಾರಣದಲ್ಲಿ ದಬ್ಬಾಳಿಕೆಯ ರಾಜಕಾರಣ ನಾವು ಮಾಡಲಿಕ್ಕೆ ಹೋಗಿಲ್ಲ ನಮ್ಮ ಕುಟುಂಬದಲ್ಲಿ. ಇದೆಲ್ಲ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಒಂದು ಘಟನೆಗಳೇನಿದೆ, ಇದು ದೊಡ್ಡ ಮಟ್ಟದಲ್ಲಿ ವಿರೋಧಿ ಕಸಿರ್ತಕ್ಕಂಥದ್ದೇನೆ. ಕಾಲ ಉತ್ತರ ಕೊಡ್ತಾನೆ, ನಾನು ಅದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಆದರೂ ಒಂದು ಮಾತನ್ನು ಹೇಳ್ತೇನೆ, ಹಾಸನ ಜಿಲ್ಲೆಯ ಜನತೆಗೂ ನಮಗೂ ಇರ್ತಕ್ಕಂಥ ಬಾಂಧವ್ಯವೇ ಬೇರೆ. ಈ ಚುನಾವಣೆಯಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ಕೆಲವು ವ್ಯಕ್ತಿಗಳ ನಡವಳಿಕೆಗಳಿಂದ ಈ ಚುನಾವಣೆಯಲ್ಲಿ ಸೋಲಾಗಿರ್ತಕ್ಕಂಥ 40,000 ವೋಟ್ ಬದಲಾವಣೆ ಏನು ದೊಡ್ಡ ವಿಷಯವೇ? ಇವತ್ತು ಆ ರೀತಿ ಹೋದರೆ ರಿಪಬ್ಲಿಕ್ ಅಂತಕ್ಕಂಥದ್ದು ನೀವು ಕೇಳೋದಾದರೆ, ಇವತ್ತು ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ ಇದೆಯಲ್ಲ, ಅದನ್ನು ಹೇಳಿ. ಸಿದ್ದರಾಮಯ್ಯವ್ರಿಗೆ ಹೇಳ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದ ರಿಪಬ್ಲಿಕ್ ಏನಿತ್ತು, ರಾಮನಗರ ಜಿಲ್ಲೆಯ ರಿಪಬ್ಲಿಕ್ ಅಂತಕ್ಕಂಥದ್ದೇನು ಇಟ್ಕೊಂಡಿದ್ರು, ಅದಕ್ಕೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನತೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಇವತ್ತು 2,65,000ಕ್ಕೂ ಹೆಚ್ಚಿನ ಬಹುಮತ ಏನಿದೆ, ಅಲ್ಲಿಯ ರಿಪಬ್ಲಿಕ್ ಆಡಳಿತವನ್ನು ಇವತ್ತು ಕೊನೆಗೊಳಿಸಿದ್ದಾರೆ ಅಂತಕ್ಕಂಥ ಹೇಳಿದ್ರೆ ನಾನು ಮುಖ್ಯಮಂತ್ರಿಗಳದ್ದು ಹೇಳಿದ್ರೆ ಒಪ್ಪುಗೋತೀನಪ್ಪ. DK ಸುರೇಶ್ ಹೇಳ್ತಾರೆ ಕುತಂತ್ರ ಮಾಡಿದ್ದಾರೆ. ಯಾವ ಕುತಂತ್ರ? 2,65,000 ಮತ ಪಡಿಬೇಕಾದ್ರೆ ಕುತಂತ್ರದಲ್ಲಿ ತಗೊಳಕ್ಕಾಗುತ್ತಾ? ಪ್ರೀತಿ ವಿಶ್ವಾಸದಲ್ಲಿ ತಗೋಬೇಕು. ಸರ್, ಈಗ ನಿಮಗೆ NDA ನಾಯಕರಿಂದ ಕಾಲ್ ಬಂದಿದೆಯಾ ಸರ್? ಡೆಲ್ಲಿವರೆಗೆ ಯಾವಾಗ ಹೋಗ್ತೀವಿ? ನಾಳೆ ದಿನ NDA ಸಭೆ ಕರೆದಿದ್ದಾರೆ. ಬಹುಶಃ ಎಲ್ಲ NDA ಪಾರ್ಟ್ನರ್ಗಳ ಸಭೆ ಕರೆದಿದ್ದಾರೆ. ನಾಳೆ ಹೋಗ್ತಾ ಇದ್ದಾರೆ. ಸರ್, ಮೋದಿಯವರು ಏನು ಆ ಅಲೆಯನ್ನು ಸೃಷ್ಟಿಸಿದ್ರು, ಆ ಗೆಲುವು ಸಿಕ್ಕಿಲ್ಲ. BJPಗೆ ಬಹುಮತ ಬಂದಿಲ್ಲ. NDAಗೆ ಒಂದೊಂದು ಬಾರಿ ಕೆಲವು ನಮ್ಮ ನಿರೀಕ್ಷೆಗಳು ತಲುಪಲಿಕ್ಕೆ ಆಗೋದಿಲ್ಲ. ಈಗ ಕಳೆದ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಏನು 120 ಗೆದ್ದುಬಿಡ್ತೀವಿ ಅಂತ ತಿಳ್ಕೊಂಡಿದ್ರ? 130 ಗೆಲ್ತೀವಿ ಅಂತೇಳಿ ಅವರೇ ಲೆಕ್ಕಾಚಾರ ಮಾಡಿದ್ದು. 80-85 ಲೆಕ್ಕಾಚಾರ ಮಾಡಿದರು. ಅವ್ರು ಬರಲಿಕ್ಕೆ ಕಾರಣ ಏನು? BJPಯ ಮತ್ತು JDSನ ಒಂದು ಪರಸ್ಪರ ನಾವು ಪೈಪೋಟಿ ಮಾಡಿದಂಥದ್ದೇನಿದೆ. ಮೊದಲನೇ ಬಾರಿಗೆ ಹಳೆ ಕರ್ನಾಟಕದ JDSನ ಒಂದು ಶಕ್ತಿ ಇದ್ದಂಥ ಜಿಲ್ಲೆಗಳಲ್ಲೂ BJP ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಕಳೆದ ಚುನಾವಣೆಯಲ್ಲಿ, ವಿಧಾನಸಭೆ ಚುನಾವಣೆಯಲ್ಲಿ. ಅದರಿಂದ ಕಾಂಗ್ರೆಸ್ಸು 136 ಗೆದ್ದರೆ ಹೊರತು ಅವರ ಸ್ವಂತ ಶಕ್ತಿ ಮೇಲೆ 136 ಗೆದ್ದಿದ್ದಲ್ಲ. ಅವರು BJP JDSನ ಹೊಂದಾಣಿಕೆ ಇವತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ದರೆ ಇವತ್ತು ಅವರೆಲ್ಲ ಅಧಿಕಾರದಲ್ಲಿರೋರು. ಇವತ್ತು ಮೈತ್ರಿ ಸರ್ಕಾರ ಅಧಿಕಾರದಲ್ಲಿರೋದಿಲ್ಲ. 2006ರಲ್ಲಿ ನಡೆಸಿದಂಥ ಸರ್ಕಾರ ತರಬಹುದಾಗಿತ್ತು. ಇದೆಲ್ಲ ಚುನಾವಣೆಯ ಫಲಿತಾಂಶದ ನಂತರ ತೀರ್ಮಾನ ಮಾಡಿ BJP JDS ಎರಡೂ ಒಂದಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರಿಂದ ಇವತ್ತು ನನ್ನ ನಿರೀಕ್ಷೆ ಇದ್ದಿದ್ದು 25 ಸ್ಥಾನ. ಇವತ್ತು ನನಗಿದ್ದಿದ್ದು 25 ಸ್ಥಾನ ನಾವು ಗೆಲ್ತೀವಿ ಅಂತೇಳಿ.
ಅದರಲ್ಲೂ ಸ್ವಲ್ಪ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಸೋತಿರ್ಬೋದು. ಕಾಂಗ್ರೆಸ್ಗೆ ಇವತ್ತು ಸಹ ರಿಯಲ್ಲಾಗಿ ನಾವು ಹೇಳೋದಾದರೆ ಅವರ ಶಕ್ತಿ 4ರಿಂದ 5 ಅಷ್ಟೇ. ಇನ್ನು ಉಳಿದಿದ್ದು ನಮ್ಮಿಂದಲೇ ನಮ್ಮ ಆಂತರಿಕವಾದಂಥ ಒಂದು ಕೆಲವು ಸಮಸ್ಯೆಗಳಿಂದ ಗೆದ್ದಿದ್ದಾರೆ. ಸರ್, ಈಗ JDS ಮೈತ್ರಿ, BJP ಮೈತ್ರಿ ಆಡಳಿತ ಇಡುವ ಕಾಂಗ್ರೆಸ್ಗೆ ಏನು ಸಂದೇಶ ಕೊಟ್ಟಿದೆ ಸರ್ ಈ ಫಲಿತಾಂಶ ಮೂಲಕ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಇವರ ಗ್ಯಾರಂಟಿಗಳನ್ನು ಜನ ಮೆಚ್ಚಿಲ್ಲ. ಜನಕ್ಕೆ ಗ್ಯಾರಂಟಿದು ಒಂದು ಭಾಗ, ಬಡವರಿಗೆ ನಾನು ಕೊಡೋದಕ್ಕೆ ನಾನು ವಿರೋಧ ಮಾಡಲ್ಲ. ಆದರೆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತ ಆಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಈ ಸರ್ಕಾರ ಮರೆತೇ ಹೋಗಿದೆ. ಬೆಂಗಳೂರು ನಗರದ್ದೇ ಹೇಳೋದಾದರೆ ಏನು ಅಚೀವ್ಮೆಂಟ್ ಇವ್ರದ್ದು? ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಘೋಷಣೆ ಮಾಡಿದ್ಬಿಟ್ರೆ ಏನು ಮಾಡಿದ್ದಾರೆ? ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರ, ರೈತರ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಟ್ಟಿದ್ದಾರೆ? ಏನೇನು ಪರಿಸ್ಥಿತಿಗಳಿದೆ? ಈಗ ಮುಂದಿನ ದಿನಗಳು ಯಾವ ರೀತಿ ಆಡಳಿತ ನಡೆಸ್ತಾರೆ ನೋಡೋಣಂತೀಗ, ಕಾದು ನೋಡೋಣ. ಕಾಂಗ್ರೆಸ್ಗೆ ಈ 1 ವರ್ಷದ ಆಡಳಿತ ಇದೆಯಲ್ಲ, ಇದೇ ರೀತಿ ಆಡಳಿತ ನಡೆಸಿದರೆ ಕಾಂಗ್ರೆಸ್ಸು ಜನರ ಹೃದಯದಿಂದಲೇ ಕಣ್ಮರೆ ಆಗ್ತಕ್ಕಂಥ ದಿನಗಳು ದೂರ ಇಲ್ಲ. ಈ ಚುನಾವಣಾ ಫಲಿತಾಂಶ ಏನಿದೆ, ಈ ಚುನಾವಣಾ ಫಲಿತಾಂಶವನ್ನೇ ನಾವು ವ್ಯಾಖ್ಯಾನ ಮಾಡೋದಾದರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಧೂಳಿಪಟ ಆಗುತ್ತೆ. ಸರ್, ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ JDS ಅಭ್ಯರ್ಥಿನೇ ಇರ್ತಾರಾ, ಏನಾಗುತ್ತೆ ಸರ್ ಮುಂದೆ? NDA ಅಭ್ಯರ್ಥಿ ಇರ್ತಾರೆ. BJP JDSನ NDA ಅಭ್ಯರ್ಥಿ ಇರ್ತಾರೆ.